ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಹಡಪದ ಅಪ್ಪಣ್ಣನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ಈ ವಚನದಲ್ಲಿ ಅನುಭವದ ಕುರಿತಾಗಿ ಮಾತನಾಡುತ್ತಿರುವ ಅಪ್ಪಣ್ಣನವರು ಅನುಭವವೆಂದರೆ ಏನು ಎಂದು ಈ ವಚನದ ಮೂಲಕ ತಿಳಿಸಿಕೊಡುತ್ತಾರೆ. ವಚನ ಹೀಗಿದೆ: ಅನುಭವವೆಂದು ನುಡಿದಾಡುತ್ತಿಪ್ಪಿರಿ, ನಿಮ್ಮ ತನುವಿನಿಚ್ಛೆಗೆ ಅನುವಿಗೆ ಬಂದಂತೆ. ಅನುಭವವೆಂದು ನುಡಿದಾಡುತ್ತಿಪ್ಪಿರಿ, ನಿಮ್ಮ ತನುವಿನಿಚ್ಛೆಗೆ ಅನುವಿಗೆ ಬಂದಂತೆ. ಬಿನುಗರ ಮುಂದೆ ಬೊಗುಳಿ ಮಾಡುವ ನಿನಗಂದೇ ದೂರ, ಬಿನುಗರ ಮುಂದೆ ಬೊಗುಳಿ ಮಾಡುವ ನಿನಗಂದೇ ದೂರ. ಅನುಭವವೆಂತೆಂದರೆ ನಮ್ಮ ಹಿಂದನರಿದು ಮುಂದೆ ಲಿಂಗದಲ್ಲಿ ನೋಡುವ, ನಮ್ಮ ಹಿಂದನರಿದು ಮುಂದೆ ಲಿಂಗದಲ್ಲಿ ನೋಡುವ. ಶರಣರ ಲಿಂಗವ ಸೋಂಕೆ ನಾ ಬದುಕಿದೆ ಕಾಣ, ಶರಣರ ಲಿಂಗವ ಸೋಂಕೆ ನಾ ಬದುಕಿದೆ ಕಾಣ. ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ, ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಅಂದರೆ ಅನುಭವವೆಂಬುದು ದೇಹದ ಇಚ್ಛೆಗೆ ಒಗ್ಗುವ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಬೆಳೆಸುವ, ಕಳಚುವ, ನಮ್ಮ ಮನಸ್ಸಿಗೆ ಬಂದಂತೆ ಹಿಗ್ಗಿಸಿಕೊಳ್ಳುವ ಅಥವಾ ಕುಗ್ಗಿಸಿಕೊಳ್ಳುವ ಸಾಧನವಲ್ಲ. ಅನುಭವವು ಮಾತುಗಳಲ್ಲಿ ವ್ಯಕ್ತಪಡಿಸುವಂಥದ್ದಲ್ಲ. ಹಾಗೆ ಮಾಡಿದರೆ ಕಂಡವರ ಮುಂದೆ ಸುಳ್ಳು ಹೇಳಿದಂತಾಗುತ್ತದೆ, ಬೊಗಳೆ ಬಿಟ್ಟಂತಾಗುತ್ತದೆ ಎನ್ನುತ್ತಾರೆ ಅಪ್ಪಣ್ಣನವರು. ಮುಂದುವರೆದು ಹೇಳ್ತಾರೆ, ಅನುಭವವೆನ್ನುವುದು ಸ್ವಯಂ ಸಾಧನೆ, ಯಾರದೋ ಒತ್ತಡಕ್ಕೆ, ಯಾರದೋ ಒತ್ತಾಯಕ್ಕೆ ಬರುವಂಥದ್ದಲ್ಲ. ಅನುಭವದಲ್ಲಿ ಸ್ವಯಂ ಸಾಧನೆಯೇ ವೇದ್ಯವಾಗುತ್ತದೆ. ಸ್ವಯಂ ಸಾಧನೆ ಮಾಡಲು ಅನುಭವದ ಅರಿವು ಪ್ರೇರಣೆ ನೀಡುತ್ತದೆ. ನಮ್ಮ ಹಿಂದೆ ಆದದ್ದನ್ನು, ನಾವು ಇದ್ದ ಸ್ಥಿತಿಯನ್ನು ಅರಿತುಕೊಂಡು ಮುಂದೆ ಲಿಂಗದಲ್ಲಿ ನೋಡುವ, ಅಂದರೆ ಶಿವನ ಧ್ಯಾನದಲ್ಲಿ ತೊಡಗಿಕೊಳ್ಳುವ, ತಲ್ಲೀನವಾಗುವ, ನಮ್ಮನ್ನು ನಾವು ಅರಿತುಕೊಳ್ಳುವಿಕೆಯನ್ನು ಅಪ್ಪಣ್ಣನವರು ಲಿಂಗದಲ್ಲಿ ನೋಡುವ ಎಂದು ಹೇಳುತ್ತಾರೆ. ಈ ರೀತಿ ಲಿಂಗದಲ್ಲಿ ನೋಡುವ ಶರಣರ ಸಂಘ, ಅವರ ಒಡನಾಟ, ಅದರಿಂದಲೇ ಆ ಶಿವನೇ ಸೋಂಕಿದಂತಾಗಿ ನಾನು ಬದುಕಿದೆ ಕಾಣ ಎನ್ನುತ್ತಾರೆ ಅಪ್ಪಣ್ಣನವರು. ವಚನದ ಕೊನೆಯಲ್ಲಿ ನಾ ಬದುಕಿದೆ ಕಾಣ ಎನ್ನುವಲ್ಲಿ ಅನುಭವದ ಮಹತ್ವದ ಪ್ರಯೋಜನವು ಧ್ವನಿತವಾಗುವಂತೆ ಶರಣರ ಒಡನಾಟದಿಂದ ನಾವು ಬದುಕುತ್ತೇವೆ ಎಂದು ಹೇಳುತ್ತಾರೆ. ಅನುಭವವು ಜೀವ ಸಂಕುಲದ ಬದುಕಿಗಾಗಿ, ಉಳಿವಿಗಾಗಿ ಇರುವುದರಿಂದ ಅದು ಶ್ರೇಷ್ಠವೂ ಶಾಶ್ವತವೂ ಆಗಿರುತ್ತದೆ ಎನ್ನುವ ಅಪ್ಪಣ್ಣನವರು ಶಿವನ ಧ್ಯಾನ, ಶರಣರ ಒಡನಾಟ ಮತ್ತು ಸ್ವಯಂ ಪ್ರೇರಣೆಯಿಂದ ಮಾತ್ರ ಅನುಭವವೆನ್ನುವುದು ನಮಗೆ ದಕ್ಕುತ್ತದೆ ಮತ್ತು ಅರಿವಿಗೆ ಬರುತ್ತದೆ ಎನ್ನುತ್ತಾರೆ ಅಪ್ಪಣ್ಣನವರು. ಇದನ್ನೇ ಶ್ರೇಷ್ಠ ಕವಿಗಳು, ನಮ್ಮೆಲ್ಲರ ಬದುಕಿಗೆ ಜೀವನ ಮಾರ್ಗಗಳನ್ನು ಹಾಕಿಕೊಟ್ಟಂತಹ ಶ್ರೀ ಡಿ ವಿ ಗುಂಡಪ್ಪನವರು ತಮ್ಮ ಒಂದು ಕಗ್ಗದಲ್ಲಿ ಹೀಗೆ ಹೇಳುತ್ತಾರೆ: ಕುರುಡನಿನ ಚಂದ್ರರನು ಕಣ್ಣಿಂದ ಕಾಣುವನೆ, ಅರಿಯುವುಂ ಸೋಂಕಿಂದೆ ಬಿಸಿಲು ತಣಿವುಗಳ. ಕುರುಡನಿನ ಚಂದ್ರರನು ಕಣ್ಣಿಂದ ಕಾಣುವನೆ, ಅರಿಯುವುಂ ಸೋಂಕಿಂದೆ ಬಿಸಿಲು ತಣಿವುಗಳ. ನರನುಮಂತೆಯೇ ಮನಸ್ಸಿನನುಭವದಿ ಕಾಣುವನು, ನರನುಮಂತೆಯೇ ಮನಸ್ಸಿನನುಭವದಿ ಕಾಣುವನು ಪರಸತ್ವ ಮಹಿಮೆಯನು, ಪರಸತ್ವ ಮಹಿಮೆಯನು ಮಂಕುತಿಮ್ಮ ಅಂತ ಡಿ ವಿ ಜಿಯವರು ತಮ್ಮ ಕಗ್ಗದಲ್ಲಿ ಹೇಳ್ತಾರೆ. ಅಂದರೆ ಕುರುಡನು ಸೂರ್ಯ ಮತ್ತು ಚಂದ್ರರುಗಳನ್ನು ತನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಿದೆಯೇ? ಅವರ ಇರುವಿಕೆಯನ್ನು ಅವನು ಬಿಸಿಲು ಮತ್ತು ತಣಿವುಗಳಿಂದ ಅನುಭವಿಸಿ ಹಗಲು ಮತ್ತು ರಾತ್ರಿಗಳ ವ್ಯತ್ಯಾಸಗಳನ್ನು ಕಂಡುಕೊಳ್ತಾನೆ. ಹಾಗೆಯೇ ಆ ಪರಮಾತ್ಮನನ್ನು ನಾವು ಈ ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ, ಅದು ಅಸಾಧ್ಯ. ಅವನ ಮಹಿಮೆಯನ್ನು ಮತ್ತು ಇರುವಿಕೆಯನ್ನು ನಾವು ನಮ್ಮ ಮನಸ್ಸಿಗೆ ಆಗುವ ಅನುಭವದಿಂದ ತಿಳಿದುಕೊಳ್ತೇವೆ ಅಂತ ಡಿ ವಿ ಜಿಯವರು ಇಲ್ಲಿ ಕಗ್ಗದ ಮೂಲಕ ನಮಗೆ ಅನುಭವ ಮತ್ತು ಅರಿವಿನ ಬಗ್ಗೆ ಹೇಳ್ತಾರೆ. ಜೊತೆಗೆ ನಮ್ಮ ದಾಸ ಪರಂಪರೆಯ ಶ್ರೇಷ್ಠರಾದ ಪುರಂದರದಾಸರ ರಚನೆಯ ಅನುಭವದಡುಗೆಯ ಮಾಡಿ, ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ತನುವೆಂಬ ಭಾಂಡವ ತೊಳೆದು. ಅನುಭವದಡುಗೆಯ ಮಾಡಿ, ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ತನುವೆಂಬ ಭಾಂಡವ ತೊಳೆದು ಎನ್ನುವಂತಹ ನಮ್ಮೆಲ್ಲರಿಗೂ ಚಿರಪರಿಚಿತವಾದಂತಹ ಈ ಸಾಲುಗಳು ಕೂಡ ಅನುಭವದ ಅರಿವಿನ ಬಗ್ಗೆ ಅತ್ಯಂತ ಸುಂದರ ಉಪಮೆಗಳೊಂದಿಗೆ
ಹಾಡಿನ ರೂಪದಲ್ಲಿ ನಮಗೆಲ್ಲ ದಕ್ಕಿರುವುದು ನಮ್ಮ ಭಾಗ್ಯವೆಂದೇ ಭಾವಿಸಬೇಕು. ಹೀಗೆ ನಮ್ಮದೇ ನೆಲದ ದಾಸರ, ಶರಣರ, ಸಂತರ, ಜ್ಞಾನಿಗಳ ವಿಚಾರಧಾರೆಗಳು ನಮಗೆ ಸಾಕಷ್ಟು ಸಿಗುತ್ತವೆ. ಇಂಥದ್ದೊಂದು ಅನುಭವ ನಮ್ಮೆಲ್ಲರದಾಗಿರಲಿ ಎನ್ನುವ ಆಶಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ಶರಣು ಶರಣಾರ್ಥಿ.